ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿವೇಕ್ ಜತ್ತಿ. ಇತ್ತೀಚೆಗೆ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಅವರ ವಾಟ್ಸಪ್ ಕಾಲ್ ಫಾರ್ವರ್ಡಿಂಗ್ ಟೆಕ್ನಿಕ್ನ ಮೂಲಕ ಹ್ಯಾಕ್ ಆಗಿ, ಅನಂತರ ಅದೇ ವಾಟ್ಸಪ್ನ ಮೂಲಕ ಕ್ರಿಮಿನಲ್ಗಳು ಅವರ ಮಗನಿಗೆ, ಫ್ರೆಂಡ್ಸ್ಗಳಿಗೆ ಹಣ ಬೇಕು ಅಂತ ಬೇಡಿಕೆಯನ್ನು ಸಲ್ಲಿಸಿ ಹಣವನ್ನು ಪಡೆದು ಫ್ರಾಡನ್ನು ನಡೆಸಿರುವುದರ ಬಗ್ಗೆ ನಿಮಗೆ ಗೊತ್ತಿದೆ. ಕೇವಲ ಇದೊಂದೇ ಘಟನೆಯಲ್ಲ, ಭಾರತದಲ್ಲಿ ಈ ರೀತಿ ಸಾವಿರಾರು ಘಟನೆಗಳು, ಅಪರಾಧಗಳು ಪ್ರತಿದಿನ ನಡೀತಾನೇ ಇವೆ. ಹಾಗಾದರೆ ಈ ಕಾಲ್ ಫಾರ್ವರ್ಡಿಂಗ್ ಅಂದರೆ ಏನು? ಕಾಲ್ ಫಾರ್ವರ್ಡಿಂಗ್ನ ಮೂಲಕ ವಾಟ್ಸಪ್ ಹೇಗೆ ಹ್ಯಾಕ್ ಆಗುತ್ತದೆ? ನಮ್ಮ ವಾಟ್ಸಪ್ ಸೇಫ್ ಆಗಿರಬೇಕಾದ್ರೆ ಏನೇನು ಮಾಡಬೇಕು ಅದನ್ನು ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ತಿಳಿದುಕೊಳ್ಬೇಕಾದದ್ದು, ಈ ಕಾಲ್ ಫಾರ್ವರ್ಡಿಂಗ್ನಂತಹ ತಂತ್ರಗಳನ್ನು ಬಳಸಿ ಅಪರಾಧಗಳನ್ನು ನಡೆಸುವರನ್ನು ಹ್ಯಾಕರ್ಗಳು ಅಂತ ಕರೆಯುವುದಿಲ್ಲ, ಅವರನ್ನು ಸೋಷಿಯಲ್ ಇಂಜಿನಿಯರ್ಗಳು ಅಂತ ಕರೀತಾರೆ. ಹ್ಯಾಕರ್ಗಳು ಆಗಬೇಕಾದ್ರೆ ಅದಕ್ಕೆ ಟೆಕ್ನಾಲಜಿಯ ಬಗ್ಗೆ, ಸಾಫ್ಟ್ವೇರ್ಗಳ ಬಗ್ಗೆ ಆಳವಾದ ಪರಿಣಿತಿ, ಸ್ಕಿಲ್ನ ಅವಶ್ಯಕತೆ ಇರುತ್ತದೆ. ಆದರೆ ಸೋಷಿಯಲ್ ಇಂಜಿನಿಯರ್ಗಳಿಗೆ ಟೆಕ್ನಾಲಜಿಯ ಬಗೆಗಿನ ಆಳವಾದ ಜ್ಞಾನವೇನೂ ಇರುವುದಿಲ್ಲ. ಆದರೆ ಅವರಿಗೆ ಮನುಷ್ಯನ ಸೈಕಾಲಜಿಯ ಬಗ್ಗೆ ಗೊತ್ತಿರುತ್ತದೆ. ಅವರು ಕೇವಲ ಈ ಟೂಲ್ಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತಿಳಿದುಕೊಂಡಿರುತ್ತಾರೆ. ಹೆಚ್ಚಾಗಿ ಮನುಷ್ಯನ ಮನಸ್ಥಿತಿಯ ಮೇಲೆ ನಿಯಂತ್ರಣ ಸಾಧಿಸುವುದರ ಬಗ್ಗೆ ಅವರು ಕಲಿತಿರ್ತಾರೆ. ಆಸೆ, ಭಯ ಮತ್ತು ತುರ್ತು ಸಂದರ್ಭ ಇವುಗಳನ್ನು ಟ್ರಿಗರ್ ಮಾಡಿ ನಮ್ಮಿಂದಲೇ ಅವರಿಗೆ ಬೇಕಾದ ಕೆಲಸವನ್ನು ಮಾಡಿಸಿಕೊಂಡು ಅಪರಾಧವನ್ನು ಮಾಡುವರನ್ನು ನಾವು ಸೋಷಿಯಲ್ ಇಂಜಿನಿಯರ್ಗಳು ಅಂತ ಕರಿತೀವಿ. ಆ ಸೋಷಿಯಲ್ ಇಂಜಿನಿಯರ್ಗಳು ಏನು ಮಾಡ್ತಾರೆ ಅಂದರೆ, ಮೊದಲನೇದಾಗಿ ಅವರು ಯಾವ ವ್ಯಕ್ತಿಯನ್ನು ಗುರುತಿಸ್ತಾರೆ, ಈ ವ್ಯಕ್ತಿಯೊಂದಿಗೆ ಫೈನಾನ್ಷಿಯಲ್ ಫ್ರಾಡ್ ಮಾಡಬೇಕು ಅಂತ ಹೇಳಿ, ಆತನ ಬಗೆಗಿನ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆ ಮಾಹಿತಿ ಯಾವ ರೀತಿ ಕಲೆ ಹಾಕ್ತಾರೆ, ಅವರಿಗೆ ಎಲ್ಲಿಂದ ಸಿಗುತ್ತೆ, ಅದರ ಬಗ್ಗೆ ಮತ್ತೊಮ್ಮೆ ಮಾತನಾಡೋಣ. ಒಟ್ಟಾರೆಯಾಗಿ ಅವರು ಸಂಪೂರ್ಣ ಮಾಹಿತಿಯನ್ನು ಮೊದಲು ತೆಗೆದುಕೊಳ್ತಾರೆ. ಅನಂತರ ಅದಕ್ಕೆ ಅನುಗುಣವಾಗಿ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡ್ತಾರೆ. ಬ್ಯಾಂಕಿನ ಅಧಿಕಾರಿ ಅಂತಲೋ, ಇನ್ಶೂರೆನ್ಸ್ನ ಏಜೆಂಟ್ ಅಂತ ಹೇಳಿಯೋ, ಅಥವಾ ಸಿಮ್ ಕಾರ್ಡ್ ಕಂಪ್ನಿಗಳಿಂದ ಕಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿಯೋ, ಅಥವಾ ನೀವು ಎಲ್ಲಿಯಾದರೂ ಆನ್ಲೈನಲ್ಲಿ ಆರ್ಡರ್ ಹಾಕಿದರೆ ನಾವು ಆ ಕಂಪ್ನಿಯಿಂದ, ಆ ಶಾಪ್ನಿಂದ ಮಾತನಾಡ್ತಿದ್ದೀವಿ ಅಂತ ಹೇಳಿಯೋ, ಹೀಗೆ ಬೇರೆ ಬೇರೆ ಸ್ಟೋರಿಗಳನ್ನು ನಿಮಗೆ ಪರ್ಸ್ನಲೈಸ್ ಮಾಡ್ತಾರೆ ಅವರು. ಆ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿ ನಿಮಗೆ ಸ್ಟೋರಿಯನ್ನು SMS ಮೂಲಕ ಅಥವಾ ಕಾಲ್ನ ಮೂಲಕ ತಲುಪಿಸಿ ಅದರ ಒಳಗೆ ಟ್ರ್ಯಾಪ್ ಆಗುವ ಹಾಗೆ ಮಾಡ್ತಾರೆ. ಅನಂತರ ಅವರು ಹೇಳ್ತಾರೆ, ಈ ಕೋಡನ್ನು ನೀವು ಡಯಲ್ ಮಾಡಿ. ಆಗ ನೀವು ಡಯಲ್ ಮಾಡ್ತೀರಾ. ಡಯಲ್ ಮಾಡಿದ ಬಳಿಕ ನಿಮ್ಮ ಕಾಲ್ಗಳು ಅನ್ಕಂಡೀಷ್ನಲಿ ಅಥವಾ ಕಂಡೀಷ್ನಲಿ ಫಾರ್ವರ್ಡ್ ಆಗ್ತವೆ. ಇಲ್ಲಿ ಅನ್ಕಂಡೀಷ್ನಲ್ ಕಾಲ್ ಫಾರ್ವರ್ಡಿಂಗ್ ಮತ್ತು ಕಂಡೀಷ್ನಲ್ ಕಾಲ್ ಫಾರ್ವರ್ಡಿಂಗ್ ಅಂತ ಬರ್ತವೆ. ಅನ್ಕಂಡೀಷ್ನಲ್ ಕಾಲ್ ಫಾರ್ವರ್ಡಿಂಗ್ ಅಂದರೆ, ಈ ಕಾಲ್ ಫಾರ್ವರ್ಡಿಂಗ್ ಒಂದು ಆಪ್ಷನ್ ನಿಮ್ಮ ಮೊಬೈಲ್ ಫೋನಲ್ಲಿ ಟರ್ನ್ ಆನ್ ಆಯಿತು ಅಂದರೆ ಮುಂದೆ ನಿಮಗೆ ಯಾವುದೇ ಕಾಲ್ಗಳು ಬರುವುದಿಲ್ಲ. ಆ ಎಲ್ಲ ಕಾಲ್ಗಳು ಸಹ ಬೇರೆ ನಂಬರ್ಗೆ ರೀಡೈರೆಕ್ಟ್ ಆಗ್ತವೆ. ನಿಮಗೆ ಬರುವ ಕಾಲ್ಗಳು ಮತ್ತೊಂದು ನಂಬರ್ಗೆ, ಅಲ್ಲಿ ಯಾವ ನಂಬರನ್ನು ಅವರು ಆ್ಯಡ್ ಮಾಡಿರ್ತಾರೆ ಆ ನಂಬರ್ಗೆ ಹೋಗ್ತವೆ. ಇದು ಅನ್ಕಂಡೀಷ್ನಲ್ ಕಾಲ್ ಫಾರ್ವರ್ಡಿಂಗ್. ಇನ್ನು ಕಂಡೀಷ್ನಲ್ ಕಾಲ್ ಫಾರ್ವರ್ಡಿಂಗ್ ಅಂದರೆ, ನೀವು ಬ್ಯುಸಿ ಆಗಿರುವಾಗ ಅಥವಾ ಸ್ವಿಚ್ಡ್ ಆಫ್ ಆಗಿರುವಾಗ ಅಥವಾ ಅನ್ರೀಚೇಬಲ್ ಆಗಿರುವಾಗ, ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ಕಾಲ್ಗಳು ಬಂದರೆ ಆ ಕಾಲ್ಗಳು ಆ ನಿರ್ದಿಷ್ಟವಾದ ನಂಬರ್ಗೆ ರೀಡೈರೆಕ್ಟ್ ಆಗಿ ಹೋಗ್ತವೆ. ಇದರ ಮೂಲಕ ಅವರು ನಿಮ್ಮ ಕಾಲ್ಗಳ ಆ್ಯಕ್ಸೆಸ್ಸನ್ನು ಪಡಿತಾರೆ. ಹಾಗಾದರೆ ಇಲ್ಲಿ ಕಾಲ್ ಫಾರ್ವರ್ಡಿಂಗನ್ನು ನಾವು ಒಪ್ಪಬಹುದು, ಆದರೆ ಇದರಿಂದ ವಾಟ್ಸಪ್ ಹೇಗೆ ಹ್ಯಾಕ್ ಆಗುತ್ತೆ ಅಂತ ನೀವು ಕೇಳಬಹುದು. ಸಿಂಪಲ್ಲಾಗಿ ಹೇಳೋದಾದರೆ, ನಿಮಗೆ ಗೊತ್ತಿದೆ, ಈಗ OTP ಕೇವಲ SMS ಮೂಲಕ ಮಾತ್ರವಲ್ಲ, OTP ಈಗ ಕಾಲ್ನ ಮೂಲಕವೂ ಸಹ ನಾವು ತರಿಸ್ಕೊಳ್ಬೋದು. ಕ್ರಿಮಿನಲ್ಗಳೂ ಸಹ ಮೊದಲು ಕಾಲ್ ಫಾರ್ವರ್ಡಿಂಗ್ ಟೆಕ್ನಿಕ್ಕನ್ನು ಟರ್ನ್ ಆನ್ ಮಾಡ್ತಾರೆ. ಅನಂತರ ಅವರು OTPಯನ್ನು ಕಾಲ್ನ ಮೂಲಕ ತರಿಸಿಕೊಂಡು ನಿಮ್ಮ ವಾಟ್ಸಪ್ನಲ್ಲಿ ಲಾಗಿನ್ ಆಗಿ, ಅನಂತರ ಅವರು ನಿಮ್ಮ ವಾಟ್ಸಪ್ನ ಮಿಸ್ಯೂಸ್ ಮಾಡ್ತಾರೆ. ಅಂದರೆ ವಿಶೇಷವಾಗಿ ಅವರು ಹೆಚ್ಚಾಗಿ ಮಾಡುವುದು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ
ಅವರು ಮೆಸೇಜ್ ಮಾಡಿ ಹಣದ ಅವಶ್ಯಕತೆ ಇದೆ, ತುರ್ತು ಹಣ ಬೇಕಾಗಿದೆ ಅಂತ ಕುಡಿ ಅಂತ ಹೇಳಿ ಮೆಸೇಜ್ ಮಾಡಿ ಹಣವನ್ನು ತೆಗೆದುಕೊಳ್ತಾರೆ. ಅವ್ರಿಗೆ ಏನು ಅನಿಸುತ್ತೆ, ನೀವೇ ಮೆಸೇಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರೂ ಸಹ ಹಣ ಕೊಡ್ತಾರೆ. ಕೆಲವು ಸಂದರ್ಭದಲ್ಲಿ ನಿಮ್ಮ ನಂಬರ್ನಿಂದ ಬೇರೆಯವರಿಗೆ ಏನೇನೋ ಮೆಸೇಜ್ಗಳನ್ನು ಮಾಡ್ತಾರೆ, ಅಥವಾ ನಂಬರ್ಗಳನ್ನು ಚಾಟ್ಗಳನ್ನು ಡಿಲೀಟ್ ಮಾಡ್ತಾರೆ, ಅಥವಾ ನಿಮ್ಮ ಚಾಟ್ಗಳನ್ನು ಅವರು ಬಳಸಿಕೊಂಡು ಬ್ಲ್ಯಾಕ್ ಮೇಲ್ ಸಹ ಮಾಡ್ತಾರೆ. ಹೀಗೆ ನಿಮ್ಮ ವಾಟ್ಸಪ್ನ ಆ್ಯಕ್ಸೆಸ್ ಸಿಕ್ಕರೆ ಅವರಿಗೆ ಏನು ಬೇಕು ಅದನ್ನು ಅವರು ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಕಾಲ್ಗಳು ಫಾರ್ವರ್ಡ್ ಆಗ್ತಾ ಇವೆಯಾ ಅನ್ನೋದನ್ನು ಚೆಕ್ ಮಾಡಬೇಕು. ಹಾಗಾಗ್ತಾ ಇದ್ದರೆ ಕಾಲ್ ಫಾರ್ವರ್ಡಿಂಗನ್ನು ಟರ್ನ್ ಆಫ್ ಮಾಡಬೇಕು ಮತ್ತು ವಾಟ್ಸಪ್ಪನ್ನು ಸೇಫಾಗಿ ಇಟ್ಕೊಳ್ಬೇಕು. ಅದಕ್ಕಾಗಿ ಏನೇನು ಮಾಡಬೇಕು? ಮೊದಲನೇದಾಗಿ ಕಾಲ್ ಫಾರ್ವರ್ಡಿಂಗನ್ನು ನೀವು ನಿಮ್ಮ ಮೊಬೈಲ್ ಫೋನಲ್ಲಿ ಚೆಕ್ ಮಾಡಬೇಕಾದ್ರೆ ಅನ್ಕಂಡೀಷ್ನಲ್ ಕಾಲ್ ಫಾರ್ವರ್ಡಿಂಗ್ ಸೆಟ್ ಇದೆಯಾ ಅಂತ ನೋಡಲು ನೀವು *#21# ಡಯಲ್ ಮಾಡಿದರೆ ನಿಮಗೆ ತೋರಿಸುತ್ತದೆ. ಅನಂತರ ಕಂಡೀಷ್ನಲ್ ಕಾಲ್ ಫಾರ್ವರ್ಡಿಂಗಾಗಿ ನೀವು *#61# *#62# *#67# ಈ ಕೋಡ್ಗಳನ್ನು, ಈ ನಂಬರ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಡಯಲ್ ಮಾಡಿ ನೋಡಿದಾಗ ಎಲ್ಲ ರೀತಿಯ ಕಾಲ್ ಫಾರ್ವರ್ಡಿಂಗ್ಗಳು, ಯಾವ್ಯಾವ ರೀತಿಯ ಕಾಲ್ ಫಾರ್ವರ್ಡಿಂಗ್ಗಳು ನಿಮ್ಮ ಮೊಬೈಲ್ನಲ್ಲಿ ಟರ್ನ್ ಆನ್ ಇದೆ ಅನ್ನೋದನ್ನು ತೋರಿಸುತ್ತದೆ. ಟರ್ನ್ ಆನ್ ಇದ್ದರೆ ಯಾವ ನಂಬರ್ಗೆ ಕಾಲ್ ಫಾರ್ವರ್ಡ್ ಆಗ್ತಾ ಇದೆ ಅನ್ನೋದು ಸಹ ನಿಮಗೆ ಕಾಣಿಸುತ್ತದೆ. ಹಾಗಾದರೆ ಈ ಒಂದು ಕಾಲ್ ಫಾರ್ವರ್ಡಿಂಗ್ ಟರ್ನ್ ಆನ್ ಇದ್ದರೆ ಅದನ್ನು ಆಫ್ ಮಾಡೋದು ಹೇಗೆ, ಡಿಸೇಬಲ್ ಮಾಡೋದು ಹೇಗೆ? ಅದಕ್ಕಾಗಿಯೂ ಅತ್ಯಂತ ಸರಳವಾಗಿ ನೀವು ಮಾಡಬಹುದಾದದ್ದು ಏನಪ್ಪ ಅಂದರೆ ##21# ##61# ##67# ##62# ಇವುಗಳನ್ನು ನೀವು ಡಯಲ್ ಮಾಡಿದ ಬಳಿಕ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ರೀತಿಯಾದಂಥ ಅನ್ಕಂಡೀಷ್ನಲ್ ಅಥವಾ ಕಂಡೀಷ್ನಲ್ ಕಾಲ್ ಫಾರ್ವರ್ಡಿಂಗ್ ಸೆಟ್ ಇದ್ದರೆ ತನ್ನಿಂದ ತಾನೇ ಡಿಸೇಬಲ್ ಆಗ್ತವೆ. ಇಷ್ಟಾಯಿತು ಬಿಡಿ, ಏನು ನಮ್ಮ ವಾಟ್ಸಪ್ ಸೇಫ್ ಅಂತ ಕುಳಿತುಕೊಳ್ಬೇಡಿ. ಏಕೆಂದರೆ ಈ ಕಾಲ್ ಫಾರ್ವರ್ಡಿಂಗ್ನ ಮೂಲಕ OTP ಕ್ರಿಮಿನಲ್ನ ಕೈ ಸೇರದಂತೆ ನೀವು ಬ್ಲಾಕ್ ಮಾಡಿದ್ರಿ. ಆದರೆ ಕ್ರಿಮಿನಲ್ OTPಯನ್ನು ಪಡೆಯಲು ಬೇರೆ ಬೇರೆ ವಿಧಾನಗಳನ್ನು ಬಳಸ್ತಾರೆ. ಅವರು ನಿಮಗೆ ಸ್ಪೂಪಿಂಗನ್ನು ಮಾಡ್ಬೋದು, ಅಥವಾ ಕಾಲ್ ಮರ್ಜಿಂಗನ್ನು ಮಾಡ್ಬೋದು, ಮತ್ತು ಬೇರೆ ಬೇರೆ ವಿಧಾನದಲ್ಲಿ ಅವರು OTPಯನ್ನು ಪಡಿತಾರೆ. ಹಾಗಾದರೆ OTP ಕ್ರಿಮಿನಲ್ನ ಕೈಯಲ್ಲಿ ಸಿಕ್ಕಾಗಲೂ ನಿಮ್ಮ ವಾಟ್ಸಪ್ ಸೇಫ್ ಆಗಿರಬೇಕಂದ್ರೆ ಏನು ಮಾಡೋದು? ಅದಕ್ಕಾಗಿ ನಿಮ್ಮ ವಾಟ್ಸಪ್ನಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋದಾಗ ಪ್ರೈವೇಸಿ ಮತ್ತು ಸೆಕ್ಯುರಿಟಿ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅನ್ನುವ ಒಂದು ಆಪ್ಷನ್ ಸಿಗುತ್ತದೆ. ಆ ಆಪ್ಷನ್ನ ಮೇಲೆ ನೀವು ಕ್ಲಿಕ್ ಮಾಡಿ, ಆಗ ನಿಮಗೆ ಒಂದು 6 ಡಿಜಿಟ್ನ ಪಿನ್ನನ್ನು ಕೇಳ್ತಾರೆ. ಆ ಪಿನ್ನನ್ನು ನೀವು ಇಲ್ಲಿ ಹಾಕಬೇಕು. ಅದು ನಿಮ್ಮ ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ವೆಹಿಕಲ್ ನಂಬರ್ ಆಗಿರಬಾರ್ದು. ಅದನ್ನು ಹೊರತುಪಡಿಸಿ ನಿಮಗೆ ಮಾತ್ರ ಗೊತ್ತಿರುವಂತಹ ಮತ್ತು ನೆನಪಿರುವಂತಹ ಪಿನ್ನನ್ನು ಅಲ್ಲಿ ಹಾಕಿ ಟರ್ನ್ ಆನ್ ಮಾಡಿ. ಈ ಒಂದು ಆಪ್ಷನ್ ಟರ್ನ್ ಆನ್ ಆದ ಬಳಿಕ OTP ನಿಮ್ಮ ಯಾರೇ ಕ್ರಿಮಿನಲ್ನ ಕೈಯಲ್ಲಿ ಸಿಕ್ಕಾಗಲೂ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗೋದಿಲ್ಲ. ಏಕೆಂದರೆ ವಾಟ್ಸಪ್ನಲ್ಲಿ ಲಾಗಿನ್ ಆಗಲು ಕೇವಲ OTPಯಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. OTPಯ ಜೊತೆಗೆ ಈ 6 ಡಿಜಿಟ್ ಪಿನ್ ಸಹ ಅಗತ್ಯ ಬೀಳುತ್ತದೆ. ಹಾಗಾಗಿ ಇವತ್ತೇ ನಿಮ್ಮ ಕಾಲ್ ಫಾರ್ವರ್ಡಿಂಗ್ನ ಬಗ್ಗೆಯೂ ಮತ್ತು ಈ ಒಂದು ವಾಟ್ಸಪ್ನಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಷನನ್ನು ಸಹ ಟರ್ನ್ ಆನ್ ಮಾಡಿ. ಕೇವಲ ವಾಟ್ಸಪ್ನಲ್ಲಿ ಮಾತ್ರವಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸ್ನ್ಯಾಪ್ಚಾಟು ಮತ್ತು ಇಮೇಲು, ಇವೆಲ್ಲದರಲ್ಲಿಯೂ ಸಹ ಈ 2 ಫ್ಯಾಕ್ಟರ್ ಅಥೆಂಟಿಕೇಷನನ್ನು ಟರ್ನ್ ಆನ್ ಮಾಡಿ. ಇದು ಬಹುತೇಕ ನಿಮ್ಮ ಸೋಷಿಯಲ್ ಮೀಡಿಯಾಗಳು ಹ್ಯಾಕ್ ಆಗದಂತೆ ತಡೆಯುವಲ್ಲಿ ಸಹಕಾರಿ ಆಗುತ್ತದೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ವ್ಯಾಲ್ಯೂಯೇಬಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ನೊಂದಿಗೂ ಸಹ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.